ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಹುಡುಗ ಅಥವಾ ಹುಡುಗಿಯನ್ನು ಮದುವೆಯಾಗಲು ಸಿಗಲಿಲ್ಲ ಅನ್ನೋ ನೋವು ನಿಮ್ಮಲ್ಲಿದ್ದರೆ ಈ ವಿಡಿಯೋ ನೋಡಿ. ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ನಿರೀಕ್ಷೆ ಪೂರ್ಣವಾಗಬಹುದು. ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ನಮ್ಮ ಚಾನಲ್ನಲ್ಲಿದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಮದುವೆಯಾದ ಮೇಲೆ ಎಲ್ಲವೂ ನನ್ನ ಕಲ್ಪನೆಯಾಗೇ ನಡೆಯಬೇಕು. ಅವಳು ನನ್ನನ್ನು ಪ್ರೀತಿಸಬೇಕು, ಕಾಳಜಿ ತೋರಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅದು ಆಗದೆ ಹೋದರೆ, ನೀವು ನಿರೀಕ್ಷಿಸಿದ ಪ್ರೀತಿ, ಹೊಂದಾಣಿಕೆ, ದೈಹಿಕ ತೃಪ್ತಿ ಸಿಗದೆ ಹೋದರೆ? ಇಂದಿನ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ನಮ್ಮಲ್ಲಿ ಹಲವರು ಮದುವೆಗೆ ಮುಂಚೆ ಹೆಚ್ಚು ನಿರೀಕ್ಷೆ ಇಡುತ್ತೀವಿ. ಆದರೆ ಮದುವೆಯ ಜೀವನದಲ್ಲಿ ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ, ದೈಹಿಕ ಹೊಂದಾಣಿಕೆ ಇವು ಮೊದಲ ದಿನದಿಂದಲೇ ಸಂಪೂರ್ಣವಾಗುವುದಿಲ್ಲ. ಇದು ನಿಧಾನವಾಗಿ ಬೆಳೆಸಿಕೊಳ್ಳಬೇಕಾದ ಒಂದು ಪ್ರಯಾಣ. ಇದಕ್ಕೆ ಸಣ್ಣ ಪರಿಹಾರಗಳನ್ನು ಹುಡುಕೋಣ. ಮೊದಲನೇದು ಸ್ಪಷ್ಟ ಸಂವಹನ. ನಿಮ್ಮ ಭಾವನೆ, ಬಯಕೆ, ನಿರೀಕ್ಷೆಗಳನ್ನು ನೇರವಾಗಿ, ಶಾಂತವಾಗಿ ಹೇಳಿ. ಅವಳು ಊಹಿಸಿ ಅರ್ಥ ಮಾಡಿಕೊಳ್ಳುವ ನಿರೀಕ್ಷೆ ಬೇಡ. ಎರಡನೇದು ಸಹನೆ. ಪ್ರೀತಿ ಮತ್ತು ದೈಹಿಕ ಹೊಂದಾಣಿಕೆ ಕೆಲವೊಮ್ಮೆ ತಿಂಗಳುಗಳ ಕಾಲ ತೆಗೆದುಕೊಳ್ಳಬಹುದು. ತಡವಾದರೂ ಅದು ಆಳವಾಗಿ ಬೆಳೆಸುತ್ತದೆ. ಮೂರನೇದು ಪರಸ್ಪರ ಗೌರವ. ಸಂಬಂಧದಲ್ಲಿ ಇಬ್ಬರು ಭಾವನೆಗೂ ಸಮಾನ ಗೌರವ ಕೊಡಬೇಕು. ಇದು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ನಾಲ್ಕನೇದು ಹೊರಗಿನ ಸಹಾಯ. ಸಮಸ್ಯೆ ಮುಂದುವರಿದರೆ ದಂಪತಿಗಳಿಗೆ ಕೌನ್ಸೆಲಿಂಗ್ ಸಹಾಯ ಮಾಡುತ್ತದೆ. ಐದನೇದು ಸ್ವಂತ ಸಂತೋಷದ ಮೂಲ. ನಿಮ್ಮ ಸಂತೋಷವನ್ನು ಸಂಪೂರ್ಣವಾಗಿ ಸಂಗಾತಿಯ ಮೇಲೆ ಮಾತ್ರ ಅವಲಂಬಿಸಬೇಡಿ. ನಿಮ್ಮ ಹವ್ಯಾಸ, ಗುರಿಗಳು, ಸ್ನೇಹ ಕೂಡ ಜೀವನದ ಭಾಗವಾಗಿರಲಿ. ಮದುವೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದಲ್ಲ, ಅದು ಇಬ್ಬರು ಒಟ್ಟಿಗೆ ಪರಿಪೂರ್ಣ ಪ್ರಯತ್ನ ಮಾಡುವ ಪ್ರಯಾಣ. ಪ್ರೀತಿ, ಗೌರವ, ಸಹನೆ ಈ ಮೂರು ಇದ್ದರೆ ಸಂಬಂಧ ಬಲವಾಗಿ ಬೆಳೆಸಬಹುದು. ಸ್ನೇಹಿತರೆ, ಇಷ್ಟು ವಿಷಯ ನಿಮಗೆ ಸಮಾಧಾನ ಕೊಟ್ಟರೆ ಬೇರೆಯವರಿಗೆ ಶೇರ್ ಮಾಡಿ. ಮನಸ್ಸಿಗೆ ಇದನ್ನು ತೆಗೆದುಕೊಳ್ಳಲು ಕಷ್ಟವಾದರೆ ಮನರಂಜನೆಗಾಗಿ ತೆಗೆದುಕೊಳ್ಳಿ. ನಿಮಗೇನಾದರೂ ಅನಿಸಿದರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇಂಥ ಪ್ರೀತಿ ಮತ್ತು ಜೀವನ ಸಲಹೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿದ್ದಕ್ಕೆ ಧನ್ಯವಾದಗಳು.